ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೈತೂಸ್ ಕಿಚನ್. ಇವತ್ತು ಪರ್ಫೆಕ್ಟ್ ಆಗಿರೋ ಹೋಟೆಲ್ ಸ್ಟೈಲ್ ಮಸಾಲ ದೋಸೆನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿರಿ. ಮೊದಲು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಲೋಟದಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಇದರಿಂದ 3 ಲೋಟ ತೊಗೊತೀನಿ ನಾನು ರೇಷನ್ ಅಕ್ಕಿನ. 3 ಲೋಟ ಆಯಿತು. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನು ನಾನು ಕಡಲೆಬೇಳೆನ ಹಾಕ್ಕೊತೀನಿ. ಹಾಗೆ 1 ಟೇಬಲ್ ಸ್ಪೂನು ಸಾಬೂದಾನನ ಹಾಕ್ಕೊತೀನಿ. ಹಾಕೊಂಡ್ಬಿಟ್ಟು ಮಿನಿಮಮ್ ಒಂದು 10 ಸಾರಿ ತೊಳ್ಕೊತೀನಿ. ಯಾಕಂದರೆ ಇದ್ರಾಗೆ ಜಾಸ್ತಿ ಡಸ್ಟು ಮತ್ತು ಇದು ಎಲ್ಲ ಇರುತ್ತೆ. ಸೊ ಹಂಗಾಗಿ 10 ಸಾರಿ ತೊಳ್ಕೊತೀನಿ. ನೋಡಿ ನಿಮ್ಮದು ರೇಷನ್ ಅಕ್ಕಿ ಯಾವ ಥರ ಇದೆ ಅದ್ರ ಮೇಲೆ ಡಿಪೆಂಡು. ಇದನ್ನು ನೆನೆಯೋದಕ್ಕೆ ಅಂತ ಇದ್ರ ಫುಲ್ ನೀರು ಹಾಕ್ಕೊಂಡು ನೆನೆಯೋದಕ್ಕೆ ನಾನು ಸೈಡಿಗೆ ಇಡ್ತೀನಿ. ಹಾಗೆ ಇನ್ನೊಂದು ಪಾತ್ರೆ ತೊಗೊಂಡು ಯಾವ ಲೋಟದಲ್ಲಿ ಅಳತೆಗೆ ಅಂತ ನಾವು ಅಕ್ಕಿ ತೊಗೊಂಡಿದ್ವಿ ಅದೇ ಲೋಟದಲ್ಲಿ 1 ಲೋಟ ನಾನು ಉದ್ದಿನ ಕಾಳು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಬೇಳೆನೂ ತೊಗೋಬೋದು. ಹಾಗೆ ಒಂದು 1/2 ಟೇಬಲ್ ಸ್ಪೂನು ನಾನು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಹಾಗೆ ಯಾವ ಲೋಟದ ಅಳತೆಯಲ್ಲಿ ನೀವು ಅಕ್ಕಿ ತೊಗೊಂಡಿದ್ರಲ್ಲ ಅದೇ ಲೋಟದಲ್ಲಿ ಒಂದು 1/4 ಕಪ್ಪಷ್ಟು ಅವಲಕ್ಕಿನ ತೊಗೊಳ್ಳಿ. ಆಮೇಲೆ ಇದನ್ನ ನಾನು ಕ್ಲೀನಾಗಿ ತೊಳ್ಕೊಂಡು ತೊಗೊಂಡು ಬರ್ತೀನಿ. ಇವಾಗ ತೊಗೊಂಡು ಬಂದೆ. ಕ್ಲೀನಾಗಿ ಒಂದು 4-5 ಸಾರಿ ತೊಳೆದ್ಬಿಟ್ಟು ಮೆಂತ್ಯ ಕಾಳು ಹಾಗೆ ಉದ್ದಿನ ಕಾಳನ್ನು ನಾನು ನೆನೆಯೋದಕ್ಕೆ ಕೂಡ ಇಟ್ಟಿದ್ದೀನಿ. ಹಾಗೆ ಅವಲಕ್ಕಿನ ಪೇಪರ್ ಅವಲಕ್ಕಿ ಇದೆ. ಸೊ ಹಂಗಾಗಿ ನಾನು ಇವಾಗ ನೆನೆಸೋದಿಲ್ಲ. ಸಾಯಂಕಾಲ ನಾನು ಯಾವಾಗ ಮಿಕ್ಸಿ ಮಾಡ್ಕೊತೀನಲ್ಲ ಆವಾಗಲೇ ನಾನು ಅದನ್ನು ಅವಲಕ್ಕಿ ತೊಳೆದ್ಬಿಟ್ಟು ನೆನೆಸೋದಕ್ಕಂತ ಇಟ್ಕೊತೀನಿ. ಅವಲಕ್ಕಿನ 1/4 ಕಪ್ ಮಾತ್ರ ತೊಗೊಳ್ಳಿ. ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ, ದೋಸೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅವಲಕ್ಕಿನ ಸಾಯಂಕಾಲನೇ ನಾನು ನೆನೆಸಿಟ್ಕೊತೀನಿ. ಮಿನಿಮಮ್ 5 ಗಂಟೆ ಇದನ್ನ ನೆನೆಯೋದಕ್ಕಿಡಿ. ಇವಾಗ 5 ಗಂಟೆ ನೆನೆದಿದ್ದಾಗಿದೆ. ಇವಾಗ ಇದನ್ನ ಎಲ್ಲನೂ ನಾನು ಮಿಕ್ಸಿ ಮಾಡೋದಕ್ಕೆ ಅಂತ ತೊಗೊಳ್ತೀನಿ. ಇವಾಗ ನಾನು ಅವಲಕ್ಕಿನ ನೆನೆಸಿಟ್ಕೊತೀನಿ. ತೊಳೆದ್ಬಿಟ್ಟು 1-2 ಸರಿ ಅವಲಕ್ಕಿನ ನೆನೆಸಿಟ್ಕೊತೀನಿ. ಇವಾಗ ಅಕ್ಕಿ ಉದ್ದಿನಬೇಳೆ ಎಲ್ಲನೂ ನೆನೆದಿದೆ ಚೆನ್ನಾಗಿ. ಇದನ್ನು ಸ್ಮೂತಾಗಿ ಮಿಕ್ಸಿ ಮಾಡ್ಕೊತೀನಿ. ಇವಾಗ ಕಂಪ್ಲೀಟಾಗಿ ನೆಂದಿದೆ. 4-5 ಗಂಟೆ ಬೇಕಾಗತ್ತೆ ಮಿನಿಮಮ್ಮು. ಇವಾಗ ನಾನು ರಾತ್ರಿ ಹೊತ್ತು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸಾಯಂಕಾಲ 7 o'clock ಇದು. ನೋವು ಮತ್ತು ಸೋಲನ್ನು ಸಹಿಸ್ಕೊಂಡವನು ಇಡೀ ಜಗತ್ತನ್ನೇ ಗೆಲ್ಲಬಲ್ಲ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಒಂದು ಒಳ್ಳೆ ಮಾತು ಹೇಳ್ತಾರೆ. ಸೊ ಯಾವತ್ತೂ ಸೋಲನ್ನು ಎಕ್ಸೆಪ್ಟ್ ಮಾಡಬೇಡಿ ಅಂತ ಹೇಳಲ್ಲ. ಅದು ಬಂದರೆ ರಿಸೀವ್ ಮಾಡಿ, ಹಾಗೆ ಗೆಲುವು ಬಂದರೂ ಕೂಡ ಅಷ್ಟೇ ಖುಷಿಯಾಗಿ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಜೀವನಕ್ಕೆ ನಾವೇ ಹೀರೋ ಹಾಗೆ ನಾವೇ ಹೀರೋಯಿನ್, ಹೌದಲ್ವಾ? ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಂಡ್ಮೇಲೆ ಒಂದು ಪಾತ್ರೆಗೆ ಹಾಕ್ಕೊತೀನಿ. ಹಾಗೆ ಸ್ಮೂತಾಗಿ ಮಿಕ್ಸಿ ಮಾಡ್ಕೊಳ್ಳಿ. ನಾನು ಇದೇ ಥರ ಎಲ್ಲನೂ ಕಂಪ್ಲೀಟಾಗಿ ಮಿಕ್ಸಿ ಮಾಡ್ಕೊತೀನಿ. ಇದು ಪಾತ್ರೆಗೆ ಹಾಕ್ಬಿಟ್ಟು ಇದನ್ನು ಮಿನಿಮಮ್ ಒಂದು 5 ಮಿನಿಟ್ಸ್ ಆದರೂ ನೀವು ಒಂದು 5 ನಿಮಿಷ 10 ನಿಮಿಷನೋ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇ ಥರ ಕೈಯಿಂದ. ಇದನ್ನು ನೀವು ಹಾಟ್ ಪ್ಲೇಸಲ್ಲಿ ಇಡಬೇಕು. ತಂಪಾಗಿರೋ ವಾತಾವರಣ ಅಥವಾ ವಿಂಡೋ ಹತ್ರ ಎಲ್ಲ ಇಡೋದಕ್ಕೆ ಹೋಗಬೇಡಿ. ಯಾಕಂದರೆ ವಿಂಡೋ ಹತ್ರ ಎಲ್ಲ ಇಟ್ಟರೆ ಜಾಸ್ತಿ ಹಿಟ್ಟು ಉದುಗ್ ಬರೋದಿಲ್ಲ. ಸೊ ಹಂಗಾಗ್ಬಿಟ್ಟು ನೀವು ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೊಂಡ್ರೆ ಇನ್ನೂ ಬೆಸ್ಟು. ಬಟ್ ನನ್ನ ಹತ್ರ ಯಾವುದೋ ಅದಕ್ಕೆ ಸೆಟ್ ಆಗೋವಂಥದ್ದು ಇರಲಿಲ್ಲ. ಸೊ ಇವಾಗ ನಾನು ಎತ್ತಿಡ್ತಾ ಇದ್ದೀನಿ. ಹಾಗೆ ಬೆಳಗ್ಗೆನೂ ಆಯಿತು, ತೆಗಿತಾ ಇದ್ದೀನಿ ವಾಪಸ್ಸು. ಇವಾಗ ನಾನು ಹಾಕ್ಕೊಂಡಿರೋ ಚಿಕ್ಕ ಲೋಟ ನೀವೇ ನೋಡಿದ್ದೀರಾ, ಅಷ್ಟು ಚಿಕ್ಕ ಲೋಟದಲ್ಲಿ ನಾನು ಅಳತೆಗೆ ಅಂತ ತೊಗೊಂಡಿದ್ದೆ. ಹಾಗೆ ಹಿಟ್ಟು ಹಾಕಿ ಇಟ್ಟಿರೋ ಪಾತ್ರೆ ಬಂದುಬಿಟ್ಟು ಸ್ಟೀಲ್ ಪಾತ್ರೆ ಬಂದು ತುಂಬ ದೊಡ್ಡದಿದೆ ಇದು ಪಾತ್ರೆ. ಇವಾಗ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉದುಗ್ ಬಂದಿದೆ ಇದು. ನಾನು ಈ ಹಿಟ್ಟನ್ನು ಫುಲ್ ಓವರ್ ನೈಟ್ ನೆನೆಯೋದಕ್ಕೆ ಇಟ್ಟಿದ್ದೆ. ಇವಾಗ ತುಂಬ ಚೆನ್ನಾಗಿ ಹಿಟ್ಟು ಉದುಗ್ ಬಂದಿದೆ. ಫುಲ್ ಬಬಲ್ಸ್ ಎಲ್ಲ ತುಂಬಿಕೊಂಡಿದೆ ಹಿಟ್ಟಲ್ಲಿ. ಇದೇ ಥರ ಬರಬೇಕು. ಈ ಥರ ಬಂದರೆ ದೋಸೆ ತುಂಬ ಚೆನ್ನಾಗಾಗತ್ತೆ. ಹಾಗೆ ಈ ದೋಸೆದಲ್ಲಿ ಇದೇ ಹಿಟ್ಟಲ್ಲಿ ನೀವು ಪಡ್ಡು ಮಾಡ್ಕೋಬೋದು, ಹಾಗೆ ಸೆಟ್ ದೋಸೆ ಮಾಡ್ಕೋಬೋದು, ಹಾಗೆ ಇಡ್ಲಿ ಕೂಡ ಮಾಡ್ಕೋಬೋದು. ಇಡ್ಲಿ ಕೂಡ ತುಂಬಾ ಚೆನ್ನಾಗಿ ಇಡ್ಲಿ ಬರುತ್ತೆ. ನನ್ನ ಚಾನಲಲ್ಲಿ ಒಂದು ವಿಡಿಯೋ ಇದೆ, ಹಾಕಿದ್ದೀನಿ, ಬೇಕಿದ್ರೆ ಹೋಗಿ ನೋಡಿ ಅಂತ ಹೇಳ್ತೀನಿ. ನನಗೆ ಈ ಹಿಟ್ಟು ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ನಾನು ಒಂದು ಅರ್ಧಕ್ಕಿಂತ ಜಾಸ್ತಿ ಹಿಟ್ಟನ್ನು ಎತ್ತಿ ಸೈಡಿಗೆ ಇಟ್ಕೊತೀನಿ. ನನಗೆ ಎಷ್ಟು ಬೇಕೋ ಅಷ್ಟೇ ಹಿಟ್ಟಿಗೆ ನಾನು ಉಪ್ಪು ಹಾಗೆ ಸಕ್ಕರೆನ ಸೇರಿಸ್ಕೊತೀನಿ. ಎಲ್ಲ ಹಿಟ್ಟಿಗೂ ಸೇರಿಸೋದ್ರಿಂದ ಹಿಟ್ಟು ಹುಳಿ ಆಗುತ್ತೆ. ಸೊ ಹಂಗಾಗಿಬಿಟ್ಟು ನನಗೆ ಎಷ್ಟು ಬೇಕಲ್ಲ ಅಷ್ಟಕ್ಕೆ ಮಾತ್ರ ಸೇರಿಸ್ಕೊತೀನಿ. ಮಿಕ್ಕಿದ್ದೆಲ್ಲನೂ ನಾನು ಎತ್ತಿ ಸೈಡಿಗೆ ಇಡ್ತೀನಿ. ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ಬಿಟ್ಟು ಇದಕ್ಕೆ ಉಪ್ಪು ಹಾಗೆ ಸಕ್ಕರೆನ ಆ್ಯಡ್ ಮಾಡ್ಕೊತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಇವಾಗ ನಾನು ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ತವಾನ ಇಟ್ಕೊತೀನಿ. ನಾನ್ ಸ್ಟಿಕ್ ನನ್ನ ತವ ಬಂದುಬಿಟ್ಟು ಕೆಲವೊಂದಿಷ್ಟು ಜನ ಹೇಳ್ತಾ ಇರ್ತಾರೆ, ನಾವು ಎಷ್ಟೇ ಚೆನ್ನಾಗಿ ಬ್ಯಾಟರ್ನ ರೆಡಿ ಮಾಡಿಕೊಂಡ್ರು ಹೋಟೆಲ್ ಸ್ಟೈಲಲ್ಲಿ ಕೆಂಪಗೆ ಬರೋದೇ ಇಲ್ಲ ಅಂತ ಹೇಳಿಬಿಟ್ಟು. ಆ ಥರ ಏನಕ್ಕಾಗತ್ತಂದರೆ ಇತ್ತೀಚೆಗೆ ಎಲ್ಲರೂ ನಾನ್ ಸ್ಟಿಕ್ ಬಳಸ್ತಾರೆ. ಹಾಗೆ ಹೊಸ ನಾನ್ ಸ್ಟಿಕ್ ಇರೋದ್ರಿಂದ ಏನಾಗುತ್ತೆ, ಫಾಸ್ಟ್ ಹೀಟರ್ ಆಗಿರುತ್ತೆ. ನಾನ್ ಸ್ಟಿಕ್ ಯಾವಾಗಲೂ
ಫಾಸ್ಟ್ ಹೀಟರ್ ಆಗಿರುತ್ತೆ. ಫಾಸ್ಟಾಗಿ ಹೀಟ್ ಆಗಿಬಿಟ್ರೆ ದೋಸೆ ಬೇಗ ರೆಡಿ ಆಗಿಬಿಡತ್ತೆ. ಸೊ ಹಂಗಾಗಿ ಕಲರ್ ಸ್ವಲ್ಪ ಕಡಿಮೆ ಆಗುತ್ತೆ. ಬರುತ್ತೆ, ಕಲರ್ ಏನು ಬರಲ್ಲ ಅಂತಲ್ಲ, ಕಡಿಮೆ ಆಗುತ್ತೆ, ಕಲರ್ ಅಷ್ಟು ಬರೋದಿಲ್ಲ. ಇವಾಗ ದೋಸೆಗೆ ನೀವು ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ನಿಮಗೆ ಕೆಂಪು ಚಟ್ನಿ ಮಾಡಿದರೆ ಕೆಂಪು ಚಟ್ನಿನ ಹಚ್ಕೊಳ್ಳಿ. ಆಮೇಲೆ ಇದಕ್ಕೆ ಆಲೂ ಬಾಜಿನ ನಾನು ಸೆಂಟ್ರ್ ಹಾಕ್ಬಿಟ್ಟು, ತುಂಬ ದೋಸೆ ಸ್ಮೆಲ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ಸೇಮ್ ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ. ಇವಾಗ ಗರಿ ಗರಿ ಆಗಿರೋ ದೋಸೆ ರೆಡಿ. ಎಷ್ಟು ಚೆನ್ನಾಗಾಗಿದೆ ನೋಡಿ, ತುಂಬಾ ಚೆನ್ನಾಗಾಗಿದೆ, ಸೂಪರ್ ಆಗಿದೆ ದೋಸೆ ಮಾತ್ರ. ಹಾಗೆ ಇನ್ನೂ ಒಂದು ನಾನು ಮಾಡಿ ತೋರಿಸ್ತೀನಿ ದೋಸೆನ. ಹಾಗೆ ನಿಮಗೆ ಎಣ್ಣೆ ಬೇಕಿದ್ರೆ ಎಣ್ಣೆ ಹಾಕೊಳ್ಳಿ, ಇಲ್ಲ ತುಪ್ಪ ಬೇಕು ಅಂದರೆ ತುಪ್ಪನೂ ಹಾಕೊಳ್ಳಿ. ಇದರಲ್ಲಿ ನೀವು ಇದೇ ಹಿಟ್ಟಲ್ಲಿ ನೀವು ಇಡ್ಲಿ ಕೂಡ ಮಾಡ್ಕೋಬೋದು. ಇಡ್ಲಿನೂ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಪರ್ಫೆಕ್ಟಾಗಿ ಬರುತ್ತೆ ಇಡ್ಲಿ ಕೂಡ. ನನಗೆ ಇಬ್ಬರು ಮಕ್ಕಳಿದ್ದಾರೆ, ಒಬ್ಬನು ದೋಸೆ ಕೇಳ್ತಾನೆ, ಒಬ್ಬನು ಇಡ್ಲಿ ಕೇಳ್ತಾರೆ. ನಾನು ಅವನಿಗೆ ಇಡ್ಲಿ ಹಾಕ್ಕೊಡ್ತೀನಿ, ಅವನಿಗೆ ದೋಸೆ ಹಾಕ್ಕೊಡ್ತೀನಿ. ಇದೇ ಹಿಟ್ಟಿಂದ ನಾನು ದೋಸೆ, ಇಡ್ಲಿ, ಪಡ್ಡು ಎಲ್ಲನೂ ಮಾಡಿರೋ ಒಂದು ವಿಡಿಯೋ ಇದೆ. ನಾನು ಇದ್ರ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ. ಬೇಕಾದರೆ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋಗೆ ಹಾಗೆ ನೀವು ವೆಯ್ಟ್ ಮಾಡಬೇಡಿ, ಯಾಕಂದರೆ ತುಂಬ ಬೇಗನೆ ಹಾಕ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.